ನಮ್ಗಿವಾಗ ಅತಿ ಹಳೆಯ ಜೀವಿಗಳು ಎವಿಡೆನ್ಸ್ ಇರೋದು ಯಾವುದು? ಮೊದಲನೇ ಜೀವಿ 380 ಕೋಟಿ ವರ್ಷಕ್ಕೆ ಮುಂಚೆ ಸೃಷ್ಟಿಯಾಯಿತು. ಇವಾಗ ಸ್ಟ್ರೊಮ್ಯಾಟೊಲೈಟ್ಸ್ ಅನ್ನೋದು ಹಳೆಯ ಜೀವಿಗಳು ನಮಗೆ ಪಳೆಯುಳಿಕೆಯಲ್ಲಿ ಸಿಗೋದು. ಯಾವ ಥರ ಪಳೆಯುಳಿಕೆ? ಸ್ಟ್ರೊಮ್ಯಾಟೊಲೈಟ್ಸ್ ಅನ್ನೋದು 350 ಕೋಟಿ ವರ್ಷಕ್ಕೆ ಮುಂಚೆ ಇದ್ದಿದ್ದು ಸ್ಟ್ರೊಮ್ಯಾಟೊಲೈಟ್ ಪಳೆಯುಳಿಕೆನೂ ಇವಾಗ ಸಿಗ್ತದೆ ನಮಗೆ. ಇದೊಂದೇ ಹಳೆಯ ಜೀವಿಗಳು ಇತ್ತು ಅನ್ನೋ ಎವಿಡೆನ್ಸ್ ಇರೋಂಥದ್ದು, ಸಾಕ್ಷಿ ಇರೋಂಥದ್ದು. ಈ ಸ್ಟ್ರೊಮ್ಯಾಟೊಲೈಟ್ಸ್ ಇವಾಗಲೂ ಜೀವಂತವಾಗೈತೆ. ಇವಾಗಲೂ ನಾವು ಆಸ್ಟ್ರೇಲಿಯಾದಲ್ಲಿ ಶಾರ್ಕ್ ಬೇ ರೀಜನ್ ಅಂತ ಹೋದ್ರೆ ಅಲ್ಲಿ ಇವಾಗಲೂ ಸ್ಟ್ರೊಮ್ಯಾಟೊಲೈಟ್ಗಳು ಸಿಗ್ತದೆ, ಬದುಕಿರೋಂಥ ಸ್ಟ್ರೊಮ್ಯಾಟೊಲೈಟ್ಸ್ಗಳು. ಆಮೇಲೆ ಇದಾದಮೇಲೆ ಬ್ಯಾಕ್ಟೀರಿಯಾ ಅನ್ನೋದು ಶುರು ಆಯಿತು. ಅದಾದಮೇಲೆ ಅದು ಎವಲ್ಯೂಷನ್ ಆಗಿ ಬೇರೆ ಬೇರೆ ಜೀವಿಗಳು ಸೃಷ್ಟಿಯಾಗಿ ಇನ್ನೂ ದೊಡ್ಡ ದೊಡ್ಡ ಜೀವಿಗಳು ಸೃಷ್ಟಿಯಾಯಿತು. ಯಾವುದು? ಸಸ್ಯಗಳಾಯಿತು, ಆಮೇಲೆ ಪ್ರಾಣಿಗಳಾಯಿತು. ಆಮೇಲೆ ಅದೇ ಥರ ಅದರಲ್ಲೇ ಬೇರೆ ಪ್ರಾಣಿಗಳಲ್ಲಿ ಹುಳಗಳು, ಅದರಲ್ಲಿ ಇದು ದೊಡ್ಡ ಪ್ರಾಣಿಗಳು, ಸಸ್ಯಗಳಲ್ಲೇ ಮತ್ತೆ ಮರಗಳಾಗಿ ಈ ಥರ ದೊಡ್ಡ ಜೀವಿಗಳಾಗಕ್ಕೆ ಶುರು ಆಯಿತು. ಆಮೇಲೆ ಆಕ್ಸಿಜನ್ ಹೆಂಗೆ ಬಂತು ಅಂದರೆ ನಮ್ಮ ಭೂಮಿ ಮೇಲೆ ಫಸ್ಟು ಸ್ಟ್ರೊಮ್ಯಾಟೊಲೈಟ್ಗಳು ಅಂತ ಆಯ್ತಲ್ಲ, ಅದು ಗಿಡಗಳ ಥರ ಸೂರ್ಯನ ಶಕ್ತಿಯಿಂದ ಆಹಾರ ಉತ್ಪತ್ತಿ ಮಾಡೋಕ್ಕೆ ಶುರು ಆಯಿತು. ಆವಾಗ ಕಾರ್ಬನ್ನು ಮತ್ತು ಇದರಿಂದ ಕಾರ್ಬನ್ ಡೈಆಕ್ಸೈಡ್ನ ತಗೊಂಡು ಆಕ್ಸಿಜನ್ನ ರಿಲೀಸ್ ಮಾಡೋಕ್ಕೆ ಶುರು ಮಾಡಿತು ಅದು ಆಹಾರ ಉತ್ಪತ್ತಿ ಮಾಡಿದಾಗ. ಆ ಥರ ಆಕ್ಸಿಜನ್ಗಳು ಇದು ಮಾಡೋಕ್ಕೆ ಶುರು ಆದಾಗ ಅದು ಬಿಟ್ಟು ಆ ಥರ ಆಕ್ಸಿಜನ್ ಬಿಡೋದ್ರಿಂದ ಇವಾಗ 21% ಆಕ್ಸಿಜನ್ ಇರೋಂಥದ್ದು. ಈ ಥರ ಸಸ್ಯಗಳ ಥರ ಸೂರ್ಯನ ಕಿರಣದಿಂದ ಉತ್ಪತ್ತಿ ಮಾಡೋಂಥ ಈ ಥರ ಜೀವಿಗಳು ಆಕ್ಸಿಜನ್ ಉತ್ಪತ್ತಿ ಮಾಡಿದ್ರಿಂದ ಆಮೇಲೆ ಆಕ್ಸಿಜನ್ನ ಉಸಿರಾಡೋಂಥ ಜೀವಿಗಳು, ಪ್ರಾಣಿಗಳೆಲ್ಲ ಆಮೇಲೆ ಬರೋಕ್ಕೆ ಶುರು ಆಯಿತು.